ಕತೆ ಶುರುವಾಗುತ್ತೆ ತಾಂಜಿರೋ ಅನ್ನೋ ಹುಡುಗನಿಂದ. ಅವನು ಬೆಟ್ಟದ ಹತ್ತಿರ ಕಾಡಿನ ಒಳಗಡೆ ಅವನ ಕುಟುಂಬದ ಜೊತೆ ಇರ್ತಾನೆ. ಅವನ ಕುಟುಂಬದಲ್ಲಿರೋದು ಅವರ ಅಮ್ಮ, ಇಬ್ಬರು ತಮ್ಮಂದಿರು, ಇಬ್ಬರು ತಂಗಿಯರು ಮತ್ತೆ ಒಂದು ಮಗು. ತಾಂಜಿರೋ ಕುಟುಂಬವನ್ನ ನಡೆಸೋದಿಕ್ಕೆ ಚಾರ್ಕೋಲ್ ಅಥವಾ ಇದ್ದಿಲು ಮಾರೋಕೆ ಹಳ್ಳಿಗೆ ಬರ್ತಾನೆ. ತಾಂಜಿರೋ ತುಂಬಾ ಕೈಂಡ್, ಸೊ ಅವನು ಜನರಿಗೆ ಅವನ ಸೆನ್ಸ್ ಆಫ್ ಸ್ಮೆಲ್ ಇಂದ ಹೆಲ್ಪ್ ಮಾಡ್ತಾನೆ. ಹೌದು, ಅವನ ಸೆನ್ಸ್ ಆಫ್ ಸ್ಮೆಲ್ ಸಕ್ಕತ್ತಾಗಿದೆ. ಚಾರ್ಕೋಲ್ ಎಲ್ಲ ಸೆಲ್ ಮಾಡಿ ಮನೆಗೆ ವಾಪಸ್ ಬರ್ತಿರ್ತಾನೆ. ಬಟ್ ತುಂಬಾ ಕತ್ತಲೆ ಆಗಿರುತ್ತೆ. ಸೊ ಒಬ್ಬರು ತಾತ ಅವನಿಗೆ ಇಲ್ಲೇ ಉಳಿಯೋಕೆ ಹೇಳ್ತಾರೆ. ತಾತ ಡೀಮನ್ಸ್ ಮತ್ತೆ ಹಶಿರಾ ಬಗ್ಗೆ ತಾಂಜಿರೋಗೆ ಹೇಳ್ತಾರೆ. ಬೆಳಿಗ್ಗೆ ಎದ್ದು ತಾಂಜಿರೋ ಅವನ ಮನೆಗೆ ಹೊರಡ್ತಾನೆ. ಬಟ್ ದಾರಿಲಿ ಹೋಗುವಾಗ್ಲೇ ಅವನಿಗೆ ರಕ್ತದ ಸ್ಮೆಲ್ ಬರೋಕೆ ಶುರುವಾಗುತ್ತೆ. ಅಂಡ್ ಅವನ ಪೂರ್ತಿ ಕುಟುಂಬನ ಯಾರೋ ಕ್ರೂರವಾಗಿ ಸಾಯಿಸಿದ್ದಾರೆ. ಬಟ್ ಅವನ ತಂಗಿ ನೆಜುಕೋ ಇನ್ನೂ ಬದುಕಿದ್ದಾಳೆ. ಅಂಡ್ ಇನ್ನೊಂದು ಸಸ್ಪಿಷಿಯಸ್ ಸ್ಮೆಲ್ ಕೂಡ ಇಲ್ಲೇ ಬರ್ತಾ ಇದೆ. ತಾಂಜಿರೋ ನೆಜುಕೋನ ಕಾಪಾಡೋಕೆ ಅವಳನ್ನ ಎತ್ಕೊಂಡು ಹಳ್ಳಿ ಕಡೆ ಓಡ್ತಾನೆ. ಬಟ್ ನೆಜುಕೋ ಈಗ ಡೀಮನ್ ಆಗಿದ್ದಾಳೆ. ಅವಳು ತಾಂಜಿರೋ ಮೇಲೇನೆ ಅಟ್ಯಾಕ್ ಮಾಡ್ತಾಳೆ. ಯಾಕಂದ್ರೆ ಡೀಮನ್ಸ್ಗಳು ಇರೋದೇ ಮನುಷ್ಯರ ರಕ್ತ ಕುಡಿಯೋಕೆ. ಅಂಡ್ ಆಗ್ಲೇ ಎಂಟ್ರಿ ಆಗುತ್ತೆ ಡೀಮನ್ ಸ್ಲೇಯರ್ ಆದ ಗಿಯು ತೊಮಿಯೋಕಾನ. ಡೀಮನ್ ಸ್ಲೇಯರ್ ಅಂದ್ರೆ ಅವರು ಡೀಮನ್ಸ್ ನ ಸಾಯಿಸೋರು ಅಂತ. ಅವನು ತಾಂಜಿರೋನ ಕಾಪಾಡ್ತಾನೆ ಮತ್ತೆ ನೆಜುಕೋನ ಸಾಯಿಸೋದಕ್ಕೆ ಹೋಗ್ತಾನೆ. ಬಟ್ ತಾಂಜಿರೋ ಗಿಯುನ ತಡೆಯೋದಕ್ಕೆ ತುಂಬಾ ಕಷ್ಟಪಡ್ತಾನೆ. ಗಿಯು ತಾಂಜಿರೋಗೆ ಹೊಡೆದು ಸೈಡ್ಗೆ ಹಾಕ್ತಾನೆ. ಅಂಡ್ ಆಗ್ಲೇ ನೆಜುಕೋ ಅಣ್ಣನ್ನ ಕಾಪಾಡೋಕೆ ಮುಂದೆ ಬರ್ತಾಳೆ. ಗಿಯುಗೆ ಅದನ್ನ ನೋಡಿ ಶಾಕ್ ಆಗುತ್ತೆ ಮತ್ತೆ ಇಂಪ್ರೆಸ್ ಕೂಡ ಆಗ್ತಾನೆ. ಸೊ ಗಿಯು ತಾಂಜಿರೋಗೆ ನೆಜುಕೋನ ಕಾಪಾಡೋಕೆ ಟ್ರೈನ್ ಮಾಡೋಕೆ ಹೇಳ್ತಾನೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಯಾರು ನೆಜುಕೋನ ಡೀಮನ್ ಆಗಿ ಮಾಡಿದಾನೋ ಅವನು ಮತ್ತೆ ವಾಪಸ್ ಬಂದೇ ಬರ್ತಾನೆ. ಸೊ ಗಿಯು ತಾಂಜಿರೋಗೆ ಸಕೋಂಜಿ ಉರುಕೊಡಾಕಿ ಹತ್ರ ಹೋಗೋಕೆ ಹೇಳ್ತಾನೆ. ಯಾಕಂದ್ರೆ ಅವರು ಫಾರ್ಮರ್ ಹಶಿರಾ ಅಂದ್ರೆ ಡೀಮನ್ ಸ್ಲೇಯರ್ ಅಲ್ಲೇ ಟಾಪ್ ಅಂತ. ಅಂಡ್ ಅವರ ಹತ್ತಿರ ಎಕ್ಸ್ಟ್ರಾರ್ಡಿನರಿ ಟೆಕ್ನಿಕ್ಸ್ ಎಲ್ಲ ಇರುತ್ತೆ. ಅಂಡ್ ಇವರು ಡೀಮನ್ ಸ್ಲೇಯರ್ ಕಾರ್ಪ್ಸ್ ನ ಪಿಲ್ಲರ್ಸ್ ಅಥವಾ ಸ್ತಂಭ ಅಂತ ಹೇಳಬಹುದು. ಸೊ ಇವಾಗ ಒಟ್ಟು 9 ಜನ ಹಶಿರಾ ಆಕ್ಟಿವ್ ಆಗಿ ಇದ್ದಾರೆ. ಸೊ ತಾಂಜಿರೋ ಅವರ ಹತ್ತಿರ ಹೋಗೋಕೆ ಶುರು ಮಾಡ್ತಾನೆ. ಬಟ್ ನೆಜುಕೋ ಡೀಮನ್ ಆಗಿರೋದ್ರಿಂದ ಡೀಮನ್ಗಳಿಗೆ ಸನ್ಲೈಟ್ ಅಂದ್ರೆ ಆಗಲ್ಲ. ಸೊ ತಾಂಜಿರೋ ನೆಜುಕೋನ ಬಿದುರಿನ ಬುಟ್ಟಿಯಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡೋಕೆ ಶುರು ಮಾಡ್ತಾನೆ. ಅಂಡ್ ಮಧ್ಯದಲ್ಲಿ ಒಂದು ಡೀಮನ್ನು ಕೂಡ ಎದುರಿಸಿ ಉರುಕೊಡಾಕಿ ಹತ್ರ ತಲುಪ್ತಾರೆ. ಇಲ್ಲಿಂದ ತಾಂಜಿರೋನ ಕಷ್ಟಕರವಾದ ಟ್ರೈನಿಂಗ್ ಶುರುವಾಗುತ್ತೆ. ಅಂಡ್ ಇನ್ನೊಂದು ಕಡೆ ನೆಜುಕೋ ಗಾಢ ನಿದ್ರೆಗೆ ಜಾರ್ತಾಳೆ. ಉರುಕೊಡಾಕಿ ತಾಂಜಿರೋಗೆ ಟೋಟಲ್ ಕಾನ್ಸಂಟ್ರೇಷನ್ ಬ್ರೀತಿಂಗ್ ಹೇಳ್ಕೊಡ್ತಾರೆ. ಯಾಕಂದ್ರೆ ಅದು ನಾರ್ಮಲ್ ಜನಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಅಂತ. ಅಂಡ್ ಮೇನ್ ಪಾಯಿಂಟ್ ಈಸ್ ಪ್ರತಿಯೊಬ್ಬ ಡೀಮನ್ ಸ್ಲೇಯರ್ಗೂ ಸಪರೇಟ್ ಬ್ರೀತಿಂಗ್ ಸ್ಟೈಲ್ ಇರುತ್ತೆ. ಅಂಡ್ ಅದು ಕೂಡ ನೇಚರ್ನ ಎಲಿಮೆಂಟ್ಸ್ ಇಂದ. ಸೊ ಉರುಕೊಡಾಕಿ ಫಾರ್ಮರ್ ವಾಟರ್ ಹಶಿರಾ ಆಗಿರೋದ್ರಿಂದ ಅವರು ತಾಂಜಿರೋಗುನು ವಾಟರ್ ಬ್ರೀದಿಂಗ್ ಹೇಳ್ಕೊಡ್ತಾರೆ. ಅಂಡ್ ಅವನಿಗೆ ಚಾಲೆಂಜ್ ಕೂಡ ಕೊಡ್ತಾರೆ. ಅದು ಅವನು ಒಂದು ಬಾಲ್ಡರ್ನ ಅವನ ಸೋರ್ಡ್ ಯೂಸ್ ಮಾಡಿ ಹಾಫ್ ಆಗಿ ಕಟ್ ಮಾಡಬೇಕು ಅಂತ. ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡೋದಿಕ್ಕೆ ತಾಂಜಿರೋಗೆ ಇಬ್ಬರು ಮಕ್ಕಳ ಸ್ಪಿರಿಟ್ಸ್ ಹೆಲ್ಪ್ ಮಾಡ್ತಾರೆ. ಅವು ತಾಂಜಿರೋಗೆ ಗೈಡ್ ಮಾಡ್ತಾರೆ. ಸೊ ಅವನು ಫೈನಲಿ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾನೆ. ನೆಕ್ಸ್ಟ್ ತಾಂಜಿರೋನ ಫೈನಲ್ ಸೆಲೆಕ್ಷನ್ಗೆ ಕಳಿಸ್ತಾರೆ. ಇದಾದ್ಮೇಲೆನೆ ಅವನು ಅಫಿಷಿಯಲ್ ಆಗಿ ಡೀಮನ್ ಸ್ಲೇಯರ್ ಆಗೋಕೆ ಆಗೋದು. ಸೊ ಈ ಎಕ್ಸಾಮ್ಗೆ ಕೆಲವು ಡೀಮನ್ಸ್ ನ ಹಿಡಿದು ಒಂದು ಬೆಟ್ಟದಲ್ಲಿ ಬಿಟ್ಟಿರ್ತಾರೆ. ಅಂಡ್ ಇದೇ ಬೆಟ್ಟದಲ್ಲೇ ಪಾರ್ಟಿಸಿಪೆಂಟ್ಸು 7 ದಿನ ಸರ್ವೈವ್ ಆಗ್ತಾ ಬದುಕಿರ್ಬೇಕು. ಸೊ ಎಂಡಲ್ಲಿ ಯಾರು ಬದುಕಿರ್ತಾರೆ ಅವರು ಗೆಲ್ತಾರೆ. ಕ್ಯಾಂಪಸ್ ಸೆಲೆಕ್ಷನ್ಗಿಂತ ಚೆನ್ನಾಗೇ ಇದೆ. ಫೈನಲಿ ತಾಂಜಿರೋನು ಸೇರಿಸಿ ಒಟ್ಟು 5 ಜನ ಪಾಸ್ ಆಗ್ತಾರೆ. ಅದು ಕೂಡ ಆ 2 ಸ್ಪಿರಿಟ್ಸ್ ನ ಸಾವಿಗೆ ಕಾರಣವಾದ ಡೀಮನ್ ನ ಸಾಯಿಸಿ. ಇದಾದ ಮೇಲೆ ತಾಂಜಿರೋಗೆ ನಿಚುರಿಯನ್ ಸೋರ್ಡ್ ಕೊಡ್ತಾರೆ. ಅಂಡ್ ಇದು ಎಲ್ಲ ಡೀಮನ್ ಸ್ಲೇಯರ್ಗಳ ಐಡೆಂಟಿಟಿ ಆಗಿರುತ್ತೆ. ಸೋರ್ಡ್ನ ಜೊತೆಗೆ ತಾಂಜಿರೋಗೆ
ಕೋಸುಗೈ ಕಾಗೆ ಕೂಡ ಸಿಗುತ್ತೆ. ಇದು ಮಿಷನ್ ಅಲರ್ಟ್ ಮಾಡೋಕೆ, ಕಮ್ಯುನಿಕೇಶನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ತಾಂಜಿರೋನ ಮೊದಲ ಮಿಷನ್, ಒಂದು ಹಳ್ಳಿಯಲ್ಲಿ ಚಿಕ್ಕ ಹುಡುಗಿಯರು ಡೀಮನ್ ಇಂದ ಕಾಣೆ ಆಗ್ತಿದ್ದಾರೆ. ಸೊ ಆ ಡೀಮನ್ ನ ಸಾಯಿಸಬೇಕು. ತಾಂಜಿರೋ ಆ ಹಳ್ಳಿಗೆ ಹೋಗಿ ಅಲ್ಲಿರುವಂತ ಸ್ವಾಂಪ್ ಡೀಮನ್ ನ ಸಾಯಿಸ್ತಾನೆ. ಈಗ ಅವನ ನೆಕ್ಸ್ಟ್ ಮಿಷನ್ಗೆ ತಾಂಜಿರೋನ ಟೋಕಿಯೋಗೆ ಕಳಿಸ್ತಾರೆ. ಅಂಡ್ ಆ ಜಾಗ ತಾಂಜಿರೋಗೆ ಹೊಸದಾಗಿರುತ್ತೆ. ಅಂಡ್ ಅಲ್ಲೇನೆ ಅವನಿಗೆ ಒಂದು ಫಿಮಿಲಿಯರ್ ಸ್ಮೆಲ್ ಬರುತ್ತೆ. ಅಂಡ್ ಇದು ಅದೇ ಸ್ಮೆಲ್ ಇವನ ಫ್ಯಾಮಿಲಿ ಸತ್ತಾಗ ಬರ್ತಾ ಇದ್ದಿದ್ದು. ತಾಂಜಿರೋ ಆ ಸ್ಮೆಲ್ನ ಹಿಂಬಾಲಿಸ್ತಾನೆ. ಆಗ್ಲೇ ಅವನ ಮುಂದೆ ಬರ್ತಾನೆ ಕಿಂಗ್ ಆಫ್ ಡ್ಯಾನ್ಸ್ ಮೈಕಲ್ ಜಾಕ್ಸನ್. ಇಲ್ಲ, ಕಿಬುತ್ಸುಜಿ ಮೂಜಾನ್. ಇವನೇ ಡೀಮನ್ಸ್ ಗಳ ಸೃಷ್ಟಿಕರ್ತ. ಅಂಡ್ ಇವನೇ ತಾಂಜಿರೋನ ಫ್ಯಾಮಿಲಿನ ಸಾಯಿಸಿದ್ದು ಮತ್ತೆ ನೆಜುಕೋನ ಡೀಮನ್ ಮಾಡಿದ್ದು. ತುಂಬಾ ಶಾಕ್ ಮತ್ತೆ ಕೋಪದಲ್ಲಿರೋ ತಾಂಜಿರೋ ಕೂಡ ಇಲ್ಲಿ ಏನು ಮಾಡೋಕ್ಕಾಗ್ಲಿಲ್ಲ. ಯಾಕಂದ್ರೆ ಮೂಜಾನ್ ಅವನ ಫ್ಯಾಮಿಲಿ ಜೊತೆ ಇರ್ತಾನೆ. ಸೊ ತಾಂಜಿರೋನ ಡಿಸ್ಟ್ರಾಕ್ಟ್ ಮಾಡೋಕೆ ಅಲ್ಲೇ ಒಬ್ಬ ವ್ಯಕ್ತಿನ ಮೂಜಾನ್ ಡೀಮನ್ ಮಾಡ್ತಾನೆ. ಸೊ ಅಲ್ಲಿನ ಸಿಚುವೇಶನ್ ಬದಲಾಗುತ್ತೆ. ಅಂಡ್ ಆ ಸಿಚುವೇಶನ್ ನ ಲೇಡಿ ತಮಾಯೋ ಮತ್ತೆ ಯುಶಿರೋ ಸರಿ ಮಾಡ್ತಾರೆ. ಅಂಡ್ ಇವರು ಡೀಮನ್ ಆಗಿದ್ರು ಕೂಡ ಮನುಷ್ಯರಿಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ಇವರು ತಾಂಜಿರೋಗೂ ನೆಜುಕೋ ಸರಿ ಹೋಗ್ತಾಳೆ ಅಂತ ಹೋಪ್ ಕೊಡ್ತಾರೆ. ಅಂಡ್ ಲೇಡಿ ತಮಾಯೋ ಜೊತೆ ಡಿಸ್ಕಷನ್ ಆಗ್ತಾ ಇರುವಾಗಲೇ ಮೂಜಾನ್ನ ಇಬ್ಬರು ಡೀಮನ್ಸ್ ಅಟ್ಯಾಕ್ ಮಾಡ್ತಾರೆ. ಅಂಡ್ ತಾಂಜಿರೋ ಅವರನ್ನ ಡಿಫೀಟ್ ಮಾಡಿ ಸಾಯಿಸ್ತಾನೆ. ತಾಂಜಿರೋ ನೆಕ್ಸ್ಟ್ ಮಿಷನ್ಗೆ ಅಂತ ಹೋಗ್ತಿರುವಾಗ ದಾರಿಲಿ ತಾಂಜಿರೋಗೆ ಥಂಡರ್ ಬಾಯ್ ಜೆನಿತ್ಸು ಸಿಗ್ತಾನೆ. ಅವನು ಒಂದು ಹುಡುಗಿಗೆ ಮದುವೆ ಆಗು ಅಂತ ಕಾಟ ಕೊಡ್ತಿರ್ತಾನೆ. ಒಂಥರ ಒನ್ ಪೀಸ್ ನ ಸಾಂಜಿ ತರ ಅನ್ಕೊಳ್ಳಿ. ಯಾವ ತರ ಅಂದ್ರೆ ಈವನ್ ನೆಜುಕುಗೂ ಕೂಡ ಲೈನ್ ಹೊಡಿತಾನೆ. ಇದು ಇಂಟರ್ ಕಾಸ್ಟಾ ಇಲ್ಲ ಇಂಟರ್ ಸ್ಪೀಶೀಸಾ? ಅಂಡ್ ಅಷ್ಟೇ ಅಲ್ಲ, ಯಾವಾಗ ಸೀರಿಯಸ್ ಆಗ್ತಾನೋ ಅವಾಗ ಅವನ ಸ್ಪೀಡೇ ಬೇರೆ. ಅಂಡ್ ಇಬ್ಬರು ಕಾಡು ಮಧ್ಯೆ ಇರೋ ಒಂದು ಮನೆಗೆ ಬರ್ತಾರೆ. ಅಲ್ಲಿ ಒಂದು ಡೀಮನ್ ಡ್ರಮ್ಸ್ ಹೊಡೆದು ರೂಮ್ಸ್ ನ ಚೇಂಜ್ ಮಾಡ್ತಿರುತ್ತೆ. ಅಂದ್ರೆ ರೂಮ್ಸ್ ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಿರುತ್ತೆ. ಅಂಡ್ ಮನೆ ಒಳಗಡೆ ಇವರಿಗೆ ಸಿಗ್ತಾನೆ ಇನೋಸ್ಕೆ. ಮೇಲಿಂದ ಡೀಮನ್ ತರ ಕಾಣಿಸ್ತಾನೆ, ಬಟ್ ಅಲ್ಲ, ಇವನು ಮನುಷ್ಯನೇ. ಬಟ್ ಅವನು ಕಾಡಲ್ಲಿ ಬೋರ್ಸ್ ಅಥವಾ ಕಾಡು ಹಂದಿಗಳ ಜೊತೆ ಬೆಳೆದಿರ್ತಾನೆ. ಅಂಡ್ 3 ಜನರು ಅವರ ಸ್ಟೈಲ್ ಅಲ್ಲಿ ಎಲ್ಲಾ ಡೀಮನ್ಸ್ ಸಾಯಿಸ್ತಾರೆ. ಅಂಡ್ ಮೂವರದು ಬೇರೆ ಬೇರೆ ಪರ್ಸನಾಲಿಟಿ ಆದ್ರೂ ಅವರು ಒಂದು ಸೂಪರ್ ಟೀಮ್ ಆಗ್ತಾರೆ. ಅಂಡ್ ಆಬ್ವಿಯಸ್ಲಿ ಇದಾದ್ಮೇಲೆ ಇವರಿಗೆ ಇನ್ನೊಂದು ಹೊಸ ಮಿಷನ್ ಬರುತ್ತೆ. ನನ್ಗಾಗಲ್ಲ ಗುರು. ಅಂಡ್ ಆಗ್ಲೇ ಶುರುವಾಗುತ್ತೆ ಸೂಪರ್ ಆದ ಮೌಂಟ್ ನಟಗುಮೋ ಆರ್ಕ್. ನಟಗುಮೋ ಅನ್ನೋ ಈ ಬೆಟ್ಟ ಒಂದು ಡೀಮನ್ ಫ್ಯಾಮಿಲಿ ಕೈಯಲ್ಲಿದೆ. ಅಂಡ್ ಆ ಡೀಮನ್ ಲೋವರ್ ಮೂನ್ 5 ಆದ ರೂಯಿ. ಇವನು ಮೂಜಾನ್ನ ಒನ್ ಆಫ್ ದ ಪವರ್ಫುಲ್ ಡೀಮನ್. ಇವನಿಗೆ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಈ ಬೆಟ್ಟಕ್ಕೆ ಯಾರಾದ್ರೂ ಬಂದ್ರೆ ಅವರನ್ನ ಸಾಯಿಸ್ತಾನೆ, ಇಲ್ಲ ಅಂದ್ರೆ ಅವರನ್ನ ಅವನ ಫ್ಯಾಮಿಲಿ ಮೆಂಬರ್ ಮಾಡ್ಕೊಳ್ತಾನೆ. ಹೇಗೆ ಅಂದ್ರೆ ಅವರಿಗೆ ಒಂದು ಫ್ಯಾಮಿಲಿಯ ಮೆಂಬರ್ ರೋಲ್ ಕೊಡ್ತಾನೆ. ಇಲ್ಲಿ ತಾಂಜಿರೋ, ಜೆನಿತ್ಸು ಅಂಡ್ ಇನೋಸ್ಕೆ ಒಟ್ಟಿಗೆ ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಇನೋಸ್ಕೆ ರೂಯಿನ ಅಪ್ಪನ ಜೊತೆ ಫೈಟ್ ಮಾಡ್ತಾನೆ. ಮತ್ತೆ ಜೆನಿತ್ಸು ಸಾಯ್ತಾ ರೂಯಿನ ಬ್ರದರ್ನ ಜೊತೆ ಫೈಟ್ ಮಾಡ್ತಾನೆ. ಇವರಿಬ್ಬರು ಕೂಡ ಅವರ ಆಪೋನೆಂಟ್ಸ್ ನ ಸಾಯಿಸ್ತಾರೆ. ಬಟ್ ತಾಂಜಿರೋ ಅವನ ಹೊಸ ಬ್ರೀತಿಂಗ್ ಸ್ಟೈಲ್ ಆದ ಹಿನೋಕಾಮಿ ಕಾಗುರ ಹೆಲ್ಪ್ ಇಂದ ಮತ್ತೆ ನೆಜುಕೋ ಅವಳ ಬ್ಲಡ್ ಡೀಮನ್ ಆರ್ಟ್ ಇಂದ ಸೇರಿ ರೂಯಿನ ಸೋಲಿಸ್ತಾನೆ ಇರ್ತಾರೆ. ಬಟ್ ಅಲ್ಲಿ ವಾಟರ್ ಹಶಿರ ಗಿಯು ತೊಮಿಯೋಕಾ ತಾಂಜಿರೋನ ಸ್ಪಾಟ್ ಲೈಟ್ ಕದೀತಾನೆ. ಇಲ್ಲ, ಸೂಪರ್ ಆಗೇ ಇತ್ತು. ತಾಂಜಿರೋ ಮತ್ತೆ ನೆಜುಕೋ ತುಂಬಾ ಟ್ರೈ ಮಾಡ್ತಾರೆ, ಬಟ್ ರೂಯಿ ಅವರನ್ನ ಟ್ರಿಕ್ ಮಾಡ್ತಾನೆ. ಆಮೇಲೆ ಗಿಯು ಬಂದು ಆರಾ ಫಾರ್ಮಿಂಗ್ ಮಾಡಿ ರೂಯಿನ ಒಂದೇ ಸ್ಲಾಶ್ ಇಂದ ಸಾಯಿಸ್ತಾನೆ. ಯಾಕಂದ್ರೆ ಗಿಯು ತೊಮಿಯೋಕ ಒಬ್ಬ ಹಾಶಿರ. ಇದಾದ್ಮೇಲೆ ಅಲ್ಲಿಗೆ ಇನ್ನೊಂದು ಹಶಿರ ಶಿನೋಬು ಕೂಡ ಅಲ್ಲಿಗೆ ಬರ್ತಾಳೆ. ಮತ್ತೆ ಅವಳು ಡೀಮನ್ ನೆಜುಕೋ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಬಟ್ ಗಿಯು ಅವಳನ್ನ ತಡಿತಾನೆ. ಹೇಗೆ? ಹೀಗೆ. ನೆಕ್ಸ್ಟ್ ತಾಂಜಿರೋನ ಮತ್ತೆ ನೆಜುಕೋನ ಡೀಮನ್ ಸ್ಲೇಯರ್ ಹೆಡ್ ಕ್ವಾರ್ಟರ್ಸ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಟ್ರಯಲ್ ಆಗುತ್ತೆ. ಯಾಕಂದ್ರೆ ತಾಂಜಿರೋ ಒಂದು ಡೀಮನ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾನೆ ಅಂತ.
ರೂಲ್ಸ್ ಹೇಳೋದು ಯಾವುದೇ ಡೀಮನ್ನು ಕೂಡ ಜೀವಂತವಾಗಿ ಬಿಡಬಾರ್ದು. ಅವರು ಫ್ಯಾಮಿಲಿ ಮೆಂಬರ್ ಆದ್ರೂ ಸರಿ, ಅಲ್ಲ ಅಂದ್ರೂ ಸರಿ. ಸೊ ಎಲ್ಲಾ ಹಶಿರಾಗಳು ಸೇರಿ ನೆಜುಕೋನ ಸಾಯಿಸಬೇಕು ಅಂತ ವೋಟ್ ಮಾಡ್ತಾರೆ. ಬಟ್ ಅವರ ಬಾಸ್ ಒಬುಯಾಶಿಕಿ ಅದನ್ನ ತಡಿತಾನೆ. ಯಾಕಂದ್ರೆ ಮೂಜಾನ್ನ ವಿರುದ್ಧ ಫೈಟ್ ಆಡೋಕೆ ನೆಜುಕೋ ಇಂಪಾರ್ಟೆಂಟ್ ಆಗ್ತಾಳೆ ಅಂತ. ಅಂಡ್ ಇಲ್ಲಿಗೆ ಸೀಸನ್ 1 ಮುಗಿಯುತ್ತೆ. ಈ ನಿರ್ಧಾರ ಎಲ್ಲ ಆದ್ಮೇಲೆ ತಾಂಜಿರೋ ಮತ್ತೆ ಟೀಮ್ ನ ಶಿನೋಬುನ ಮ್ಯಾನ್ಷನ್ ಅಲ್ಲಿ ರೆಸ್ಟ್ ಮಾಡ್ತಾರೆ ಮತ್ತೆ ರಿಕವರ್ ಆಗಕ್ಕೆ ಟ್ರೈನಿಂಗ್ ಕೂಡ ಮಾಡ್ತಾರೆ. ಅಂಡ್ ತಾಂಜಿರೋ ಶಿನೋಬು ಹತ್ರ ಹಿನೋಕಾಮಿ ಕಾಗರ ಬಗ್ಗೆ ಕೇಳ್ತಾನೆ. ರೂಯಿನ ಜೊತೆ ಫೈಟ್ ಅಲ್ಲಿ ಅನ್ಲಾಕ್ ಮಾಡಿದ್ನಲ್ಲ ಅದರ ಬಗ್ಗೆ. ಬಟ್ ಶಿನೋಬುಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನೀನು ಫ್ಲೇಮ್ ಹಶಿರಾ ರೆನ್ಗೋಕು ಹತ್ರ ಕೇಳು ಅಂತ ಹೇಳ್ತಾಳೆ. ಯಾಕಂದ್ರೆ ಹಿನೋಕಾಮಿ ಕಾಗುರದಲ್ಲೂ ಬೆಂಕಿ ಇದೆ ಅಂತ. ಹಾಗೆ ಇನ್ನೊಂದು ಕಡೆ ಮೂಜಾನ್ ಕಿಬುತ್ಸುಜಿ ಇನ್ಫಿನಿಟಿ ಕ್ಯಾಸಲ್ ಅಲ್ಲಿ ಅವನ ಪವರ್ಫುಲ್ ಡೀಮನ್ಸ್ ನ ಸಮನ್ ಮಾಡ್ತಾನೆ. ಈ ಪವರ್ಫುಲ್ ಡೀಮನ್ಸ್ ನ 12 ಕಿಜುಕಿ ಅಥವಾ 12 ಡೀಮನ್ ಮೂನ್ಸ್ ಅಂತ ಕರೀತಾರೆ. ಅಂಡ್ ಇದರಲ್ಲೂ ಕೂಡ 2 ಪಾರ್ಟ್ ಆಗಿ ಡಿವೈಡ್ ಆಗ್ತಾರೆ. 6 ಅಪ್ಪರ್ ಮೂನ್ಸ್ ಮತ್ತೆ 6 ಲೋವರ್ ಮೂನ್ಸ್. ಅಪ್ಪರ್ ಮೂನ್ಸ್ ತುಂಬಾ ಪವರ್ಫುಲ್ ಮತ್ತೆ ಲೋವರ್ ಮೂನ್ಸ್ ಕಮ್ಮಿ ಪವರ್ಫುಲ್. ಅಂಡ್ ಅವರ ಕಣ್ಣಲ್ಲಿ ಅವರ ರ್ಯಾಂಕ್ ಇರುತ್ತೆ. ಎಷ್ಟು ಕಮ್ಮಿ ನಂಬರ್ ಇರುತ್ತೋ ಅಷ್ಟು ಜಾಸ್ತಿ ಪವರ್ಫುಲ್. ಸೊ ಮೂಜಾನ್ ಇಲ್ಲಿ ಸಮನ್ ಮಾಡಿರೋದು ಅವನ ಲೋವರ್ ಮೂನ್ಸ್ ನ. ಅವನು ಒಬ್ಬೊಬ್ಬರಂತೆ ಎಲ್ಲ ಲೋವರ್ ಮೂನ್ಸ್ನು ಸಾಯಿಸ್ತಾನೆ. ಬಟ್ ಎನ್ಮಾನ ಉಳಿಸ್ತಾನೆ. ಅವನಿಗೆ ಇನ್ನೂ ಪವರ್ಸ್ ಕೊಡ್ತಾನೆ. ಅಂಡ್ ಇದು ಲೀಡ್ ಆಗುತ್ತೆ ಮುಂದೆ ಬರುವಂತ ಆರ್ಕ್ ಇನ್ಫಿನಿಟಿ ಟ್ರೈನ್ಗೆ. ಅಂಡ್ ಡೀಮನ್ ಸ್ಲೇಯರ್ ಕಾರ್ಪ್ಸ್ಗೆ ಹೊಸ ಮಿಷನ್ ಬರುತ್ತೆ. ಅದು ಅವರು ಒಂದು ಮಿಸ್ಟೀರಿಯಸ್ ಟ್ರೈನ್ಗೆ ಹೋಗಬೇಕು. ಆ ಟ್ರೈನ್ ಅಲ್ಲಿ ಇಲ್ಲಿವರೆಗೂ ಒಟ್ಟು 40 ಜನಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ. ಮಾಸ್ಟರ್ ಉಬುಯಾಶಿಕಿ ತಾಂಜಿರೋ, ನೆಜುಕೋ, ಜೆನಿತ್ಸು ಅಂಡ್ ಇನೋಸ್ಕೆನ ಫ್ಲೇಮ್ ಹಶಿರಾ ಜೊತೆಗೆ ಆ ಮಿಷನ್ಗೆ ಕಳಿಸ್ತಾರೆ. ಅಂಡ್ ಈ ಪೂರ್ತಿ ಟ್ರೈನ್ ಲೋವರ್ ರ್ಯಾಂಕ್ 1 ಆದ ಡೀಮನ್ ಎನ್ಮಾ ವಶದಲ್ಲಿರುತ್ತೆ. ಇವನ ಎಬಿಲಿಟಿ ಜನರನ್ನ ಕನಸಲ್ಲೇ ಟ್ರ್ಯಾಪ್ ಮಾಡೋದು. ಅಂದ್ರೆ ಯಾರು ಈ ಟ್ರೈನ್ಗೆ ಟಿಕೆಟ್ ತಗೊಂಡಿರ್ತಾರೆ ಅವರಿಗೆ ಡೈರೆಕ್ಟ್ ಸ್ವರ್ಗಕ್ಕೆ ಟಿಕೆಟ್ ಕೊಟ್ಟಿರೋ ಹಾಗೆ. ಸೊ ನಮ್ಮ ಡೀಮನ್ ಸ್ಲೇಯರ್ಸ್ ಕೂಡ ಈ ಕನಸಲ್ಲೇ ಟ್ರ್ಯಾಪ್ ಆಗ್ತಾರೆ. ಅಂಡ್ ಅಲ್ಲಿ ಸಾಯೋಕ್ಕಿಂತ ಮುಂಚೆ ಅವರು ಎದ್ದೇಳ್ಬೇಕು. ಸೊ ಎದ್ದೇಳ್ಬೇಕು ಅಂದ್ರೆ ಕನಸಲ್ಲಿ ಸಾಯಬೇಕು. ಅಂಡ್ ಇದನ್ನೇ ಮಾಡ್ತಾನೆ ತಾಂಜಿರೋ. ಅಂಡ್ ಉಳಿದವರು ನೆಜುಕೋನ ಹೆಲ್ಪ್ ಇಂದ ಹೇಳೋಕೆ ಶುರು ಮಾಡ್ತಾರೆ. ಇನೋಸ್ಕೆ ಮತ್ತೆ ತಾಂಜಿರೋ ಈ ಡೀಮನ್ನ ಕತ್ತು ಹುಡ್ಕೋಕೆ ಶುರು ಮಾಡ್ತಾರೆ. ಮತ್ತೆ ಅಲ್ಲಿವರೆಗೂ ರೆನ್ಗೋಕು ಪ್ಯಾಸೆಂಜರ್ಸ್ ನ ಸೇಫ್ ಮಾಡ್ತಾ ಇರ್ತಾನೆ. ಅಂಡ್ ಒಂದು ಎಪಿಕ್ ಫೈಟ್ ಆದ್ಮೇಲೆ ಫೈನಲಿ ತಾಂಜಿರೋ ಎನ್ಮುನ ಸಾಯಿಸ್ತಾನೆ. ಬಟ್ ಇಲ್ಲಿಗೆ ಮುಗಿಲಿಲ್ಲ. ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂಗೆ ಅಲ್ಲಿಗೆ ಬರ್ತಾನೆ ಅಪ್ಪರ್ ರ್ಯಾಂಕ್ 3 ಮತ್ತೆ ಮಾರ್ಷಲ್ ಆರ್ಟ್ಸ್ ನ ಮಾಸ್ಟರ್ ಅಕಾಜಾ. ಅಂಡ್ ರೆನ್ಗೋಕು ಮಧ್ಯೆ ಅಕಾಜಾ ಮಧ್ಯೆ ಸೂಪರ್ ಎಪಿಕ್ ಫೈಟ್ ಆಗುತ್ತೆ. ಅಕಾಜಾ ರೆನ್ಗೋಕುಗೆ ಡೀಮನ್ ಆಗ್ಬೇಕು ಅಂತ ಆಫರ್ ಮಾಡ್ತಾನೆ. ಬಟ್ ರೆನ್ಗೋಕು ರಿಫ್ಯೂಸ್ ಮಾಡ್ತಾನೆ. ಅಂಡ್ ಈ ಫೈಟ್ ರೆನ್ಗೋಕುನ ಬೆಂಕಿ ಶಕ್ತಿನ ಫ್ಯಾನ್ಸ್ ಗಳ ಹೃದಯ ಗೆದ್ದಿತ್ತು ಮತ್ತೆ ರೆನ್ಗೋಕುನ ಹೃದಯದಲ್ಲಿ ಹೋಲ್ ಕೂಡ ಮಾಡಿತ್ತು. ಅಕಾಜಾ ರೆನ್ಗೋಕುನ ಡೋನಟ್ ಮಾಡಿ ಸನ್ರೈಸ್ ಆಗ್ತಾ ಇದೆ ಅಂತ ಓಡೋಗ್ತಾನೆ. ಅಂಡ್ ಅಲ್ಲಿ ನಮಗೆ ಡೀಮನ್ ಸ್ಲೇಯರ್ ನ ತುಂಬಾ ಎಮೋಷನಲ್ ಡೆತ್ ಸಿಗುತ್ತೆ. ಸ್ವಲ್ಪ ಸಮಯ ತಾಂಜಿರೋ ಡಿಪ್ರೆಸ್ ಆಗ್ತಾನೆ. ಮತ್ತೆ ಅವನು ರೆನ್ಗೋಕುನ ಮನೆಗೂ ಹೋಗ್ತಾನೆ. ಮತ್ತೆ ರೆನ್ಗೋಕುನ ತಮ್ಮನನ್ನ ಭೇಟಿಯಾಗಿ ಮುಂದೆ ಹೋಗೋಕೆ ಸಜೆಷನ್ ತಗೋತಾನೆ. ಅಂಡ್ ನೆಕ್ಸ್ಟ್ ಶುರುವಾಗುತ್ತೆ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಕ್ಟ್ ಆರ್ಕ್. ಈ ನನ್ನ ಪರ್ಸನಲ್ ಫೇವರೇಟ್. ಯಾಕಂದ್ರೆ ಜನ ಅಲ್ಲಿಗೆ ಬರ್ತಾರೆ ಎಂಟರ್ಟೈನ್ಮೆಂಟ್ಗೋಸ್ಕರ, ಅಂದ್ರೆ ಮಹಿಳೆಯರಿಗೋಸ್ಕರ. ಅಂಡ್ ಅಲ್ಲಿ ಮಹಿಳೆಯರು ಕಾಣೆ ಆಗ್ತಿದ್ದಾರೆ. ಇದಕ್ಕೆ ಕಾರಣ ಒಂದು ಡೀಮನ್ ಅಪ್ಪರ್ ರ್ಯಾಂಕ್ 6 ಆದ ಡಾಕಿ. ಸೊ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಅಲ್ಲಿಗೆ ತಾಂಜಿರೋ, ನೆಜುಕೋ, ಜೆನಿತ್ಸು ಅಂಡ್ ಇನೋಸ್ಕೆ ಬರ್ತಾರೆ. ಅಂಡ್ ಆಫ್ ಕೋರ್ಸ್ ಹಶಿರಾ ಆದ ತೆಂಗೆನ್ ಯುಜೈ ಕೂಡ. ಇವರನ್ನ ಸೌಂಡ್ ಹಶಿರಾ ಅಂತ ಕೂಡ ಕರೀತಾರೆ. ಅಂಡ್ ತೆಂಗೆನ್ ಯುಜೈಗೆ 3 ಜನ ಹೆಂಡತಿಯರು. ಈ 3 ಜನ ಹೆಂಡತಿಯರು ಕೂಡ ಕಾಣೆಯಾಗಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಮಾಡೋಕೆ ತಾಂಜಿರೋ, ಜೆನಿತ್ಸು ಅಂಡ್ ಇನೋಸ್ಕೆ ಚೇಂಜ್ ಆಗ್ತಾರೆ.
ಲೈಕ್ ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಅಂಡ್ ಫೈನಲಿ ಡಾಕಿನೇ ಅಂತ ಗೊತ್ತಾದ್ಮೇಲೆ ಫೈಟ್ ಶುರುವಾಗುತ್ತೆ. ಫೈಟ್ ಮಧ್ಯದಲ್ಲಿ ಗೊತ್ತಾಗತ್ತೆ ಅಪ್ಪರ್ ರ್ಯಾಂಕ್ 6 ಆಕ್ಚುಲಿ 2 ಡೀಮನ್ ಇರೋದು ಅಂತ. ಅದು ಡಾಕಿ ಮತ್ತೆ ಅವಳ ಅಣ್ಣ ಗ್ಯುಟಾರೋ. ಡಾಕಿನ ಫೈಟ್ ಮಾಡೋಕೆ ತಾಂಜಿರೋ ಮತ್ತೆ ನೆಜುಕೋ ಸ್ಟ್ರಗಲ್ ಮಾಡ್ತಾರೆ. ಅಂಡ್ ಗ್ಯುಟಾರೋನ ಫೈಟ್ ಮಾಡೋಕೆ ತೆಂಗೆನ್ ಮತ್ತೆ ಅವನ 3 ಹೆಂಡತಿಯರು ತುಂಬಾ ಕಷ್ಟ ಪಡ್ತಾರೆ. ಅಂಡ್ ಈ ಫೈಟ್ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್, ಮೈ ಬ್ಲೂಡಿಂಗ್. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಅಂಡ್ ಒನ್ ಆಫ್ ದಿ ಟೈಮ್ ಅಲ್ಲಿ ಅನ್ಸುತ್ತೆ ಇವರು ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ. ಬಟ್ ತಾಂಜಿರೋ ಗಿವ್ ಅಪ್ ಮಾಡೋಕೆ ಒಪ್ಪಲ್ಲ. ಅಂಡ್ ಆಗ ನಮಗೆ ಸಿಗುತ್ತೆ 4 ವರ್ಸಸ್ 2 ಫುಲ್ಲಿ ಎಪಿಕ್ ಫೈಟ್. ತಾಂಜಿರೋ ಅಂಡ್ ತೆಂಗೆನ್ ವರ್ಸಸ್ ಗ್ಯುಟಾರೋ. ಅಂಡ್ ಇನೋಸ್ಕೆ ಅಂಡ್ ಜೆನಿತ್ಸು ವರ್ಸಸ್ ಡಾಕಿ. ಈ 4 ಜನ ಸೇರಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಪ್ಪರ್ ರ್ಯಾಂಕ್ ಡೀಮನ್ಸ್ ನ ಸೋಲಿಸ್ತಾರೆ. ಅಂಡ್ ಇದರಲ್ಲಿ ತೆಂಗೆನ್ ಯುಜೈ ಅವನ ಒಂದು ಕಣ್ಣು ಮತ್ತೆ ಅವನ ಒಂದು ಕೈನ ಕಳ್ಕೊಳ್ತಾನೆ ಅಂಡ್ ರಿಟೈರ್ ಕೂಡ ಆಗ್ತಾನೆ. ಅಂಡ್ ಮಾಸ್ಟರ್ ಉಬುಯಾಶಿಕಿಗೆ ಈ ನ್ಯೂಸ್ ಕೇಳಿ ತುಂಬಾ ಖುಷಿ ಆಗುತ್ತೆ. ಅಂಡ್ ಮೂಸನ್ನು ಕೂಡ ಸೋಲಿಸಬಹುದು ಅಂತ ನಂಬಿಕೆ ಬರುತ್ತೆ. ಅಂಡ್ ಸೀಸನ್ 2 ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.